ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಸ್ನೇಹಿತರೆ, ನಮ್ಮ ಬೆಂಗಳೂರು ತಂತ್ರಜ್ಞಾನ ಹಾಗೂ ಅಭಿವೃದ್ಧಿಯ ಜೊತೆಗೆ ಬೆಳವಣಿಗೆಯನ್ನು ಹೊಂದುತ್ತಿರುವ ನಗರ. ತಂತ್ರಜ್ಞಾನದ ಸಹಾಯದಿಂದ ವೇಗವಾಗಿ ಸಾಗುತ್ತಿರುವ ಬೆಂಗಳೂರು ನಗರದ ಜೀವನದಲ್ಲಿ ಬೆಂಗಳೂರು ನಗರದಲ್ಲಿ ವಾಹನ ದಟ್ಟಣೆಯ ಸಮಸ್ಯೆ ಜನರ ದೈನಂದಿನ ಬದುಕಿನ ವೇಗವನ್ನು ನಿಧಾನಗೊಳಿಸಿದೆ. ಬೆಂಗಳೂರು ನಗರವನ್ನು ಈ ಸಮಸ್ಯೆಯಿಂದ ಹೊರತಂದು ಮುಂದೆ ನಮ್ಮ ಬೆಂಗಳೂರಿನ ಭವಿಷ್ಯವನ್ನು ಬದಲಾಯಿಸಬಹುದಾದ ಯೋಜನೆಯೇ ಈ ಬೆಂಗಳೂರಿನ ಸ್ಯಾಟಲೈಟ್ ಟೌನ್ ರಿಂಗ್ ರಸ್ತೆ ಯೋಜನೆ. ನಮ್ಮ ಬೆಂಗಳೂರು ನಗರದ ಸುತ್ತಲೂ 288 ಕಿಲೋಮೀಟರ್ ಉದ್ದದ 4 ಲೇನ್ ಹಾಗೂ 6 ಲೇನ್ ರಸ್ತೆಯನ್ನು ಉಂಗುರಾಕಾರವಾಗಿ ನಿರ್ಮಿಸಿ ನಮ್ಮ ಬೆಂಗಳೂರು ಮಹಾನಗರದ ಸುತ್ತಲೂ ಇರುವ 12 ಉಪನಗರಗಳಿಗೆ ಸಂಪರ್ಕವನ್ನು ಒದಗಿಸಿ ಬೆಂಗಳೂರು ನಗರದಲ್ಲಿಯೇ ಕೇಂದ್ರೀಕೃತವಾಗಿರುವ ಬೆಳವಣಿಗೆಯನ್ನು ಹಾಗೂ ಅಭಿವೃದ್ಧಿಯನ್ನು ಬೆಂಗಳೂರು ನಗರದ ಹೊರವಲಯದಲ್ಲಿರುವ ಸಾವಿರಾರು ಸ್ಕ್ವೇರ್ ಕಿಲೋಮೀಟರ್ಗೆ ತಲುಪಿಸಬಹುದಾದ ಈ ಯೋಜನೆಯು ನಮ್ಮ ಬೆಂಗಳೂರು ಮಹಾನಗರದ ಹೊಸ ಯಶೋಗಾಥೆಯನ್ನು ನಿರ್ಮಿಸಲಿದೆ. 17,000 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ 288 ಕಿಲೋಮೀಟರ್ ಉದ್ದದ ಬೆಂಗಳೂರು ಸ್ಯಾಟಲೈಟ್ ಟೌನ್ ರಿಂಗ್ ರಸ್ತೆಯನ್ನು 9 ಪ್ಯಾಕೇಜ್ಗಳಲ್ಲಿ ನಿರ್ಮಿಸಲಾಗುತ್ತಿದೆ. ಈ ರಸ್ತೆಯ 2 ಪ್ಯಾಕೇಜ್ಗಳ ನಿರ್ಮಾಣ ಈಗಾಗಲೇ ಪೂರ್ಣವಾಗಿದ್ದು, ದಾಬಸ್ಪೇಟೆ, ದೊಡ್ಡಬಳ್ಳಾಪುರ, ದೇವನಹಳ್ಳಿ ಹಾಗೂ ಹೊಸಕೋಟೆ ನಡುವೆಯ 80 ಕಿಲೋಮೀಟರ್ ಉದ್ದದ ರಸ್ತೆಯು ಈಗಾಗಲೇ ಉದ್ಘಾಟನೆಗೊಂಡಿದ್ದು, ಸಾರ್ವಜನಿಕರು ಈ ಭಾಗದ ರಸ್ತೆಯನ್ನು ಉಪಯೋಗಿಸುತ್ತಿದ್ದಾರೆ. ಬೆಂಗಳೂರು ಸ್ಯಾಟಲೈಟ್ ಟೌನ್ ರಸ್ತೆಯ 12 ಪ್ಯಾಕೇಜ್ಗಳಲ್ಲಿ ರಸ್ತೆ ನಿರ್ಮಾಣ ಕಾರ್ಯವು ಮುಕ್ತಾಯ ಹಂತದಲ್ಲಿದ್ದು, ಹೊಸಕೋಟೆಯಿಂದ ತಮಿಳುನಾಡಿನ ಬಾರ್ಡರ್ ವರೆಗೆ 21 ಕಿಲೋಮೀಟರ್ ಹಾಗೂ ತಮಿಳುನಾಡಿನ ಬೆಲಗೊಂಡಪಲ್ಲಿಯಿಂದ ಕರ್ನಾಟಕ ರಾಜ್ಯದ ಬಾರ್ಡರ್ನವರೆಗೆ 35.4 ಕಿಲೋಮೀಟರ್ ಉದ್ದದ ರಸ್ತೆಯ ನಿರ್ಮಾಣ ಕೆಲಸ ಮುಕ್ತಾಯ ಹಂತದಲ್ಲಿದ್ದು, ಹೊಸಕೋಟೆಯಿಂದ ತಮಿಳುನಾಡು ಬಾರ್ಡರ್ ವರೆಗಿನ ಪ್ಯಾಕೇಜ್ನ ನಿರ್ಮಾಣವನ್ನು ಎಸ್ಎನ್ಪಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಸ್ಕೈಲಾರ್ಕ್ ಇನ್ಫ್ರಾ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಜೆವಿಯಲ್ಲಿ ಈ ರಸ್ತೆಯ ಕಾಮಗಾರಿಯನ್ನು ನಿರ್ವಹಿಸುತ್ತಿದ್ದು, ಈ ರಸ್ತೆಯಲ್ಲಿ ಬರುವ ಲಿಂಗದೇವರ ಮಲ್ಲಸಂದ್ರದಲ್ಲಿ ಒಂದು ರೈಲ್ವೆ ಓವರ್ ಬ್ರಿಡ್ಜ್ ನ ಕೆಲಸ ಪೂರ್ಣ ಆಗದ ಕಾರಣ ಈ ರಸ್ತೆ ಇನ್ನೂ ಸಾರ್ವಜನಿಕರ ಓಡಾಟಕ್ಕೆ ಪೂರ್ಣ ಪ್ರಮಾಣದಲ್ಲಿ ಸಿದ್ಧವಾಗಿಲ್ಲ. ಹಾಗೂ ತಮಿಳುನಾಡಿನ ಬೆಳಗೊಂಡಪಲ್ಲಿಯಿಂದ ಕರ್ನಾಟಕದ ಬಾರ್ಡರ್ನವರೆಗೆ ಬರುವ 35.4 ಕಿಲೋಮೀಟರ್ ಉದ್ದದ ರಸ್ತೆಯ ಕಾಮಗಾರಿಯನ್ನು ಮಾಂಟೆ ಕಾರ್ಲೋ ಲಿಮಿಟೆಡ್ ಕಂಪನಿ ನಿರ್ಮಿಸುತ್ತಿದ್ದು, ಈ ರಸ್ತೆಯ 75ಕ್ಕಿಂತಲೂ ಹೆಚ್ಚು ಭಾಗದ ನಿರ್ಮಾಣ ಕಾಮಗಾರಿಯು ಪೂರ್ಣವಾಗಿದ್ದು, ಈ 2 ಪ್ಯಾಕೇಜ್ಗಳ ರಸ್ತೆ ನಿರ್ಮಾಣ ಕಾರ್ಯ 2026ರ ಮಧ್ಯದಲ್ಲಿ ಪೂರ್ಣವಾಗಿ ಮುಂದೆ ಸಾರ್ವಜನಿಕರ ಓಡಾಟಕ್ಕೆ ಮುಕ್ತವಾಗಬಹುದು ಎಂದು ನಿರೀಕ್ಷಿಸಲಾಗಿದೆ. ಈ ಕಾಮಗಾರಿಗಳು ನಿಗದಿತ ಸಮಯಕ್ಕೆ ಪೂರ್ಣ ಆಗದಿರುವುದಕ್ಕೆ ಪ್ರಮುಖವಾದ ಕಾರಣಗಳನ್ನು ನೋಡುವುದಾದರೆ, ನಿಧಾನಗತಿಯು ರೈತರಿಗೆ ಪರಿಹಾರ ಕೊಟ್ಟು ಅಕ್ವೈರ್ ಮಾಡುವ ಕೆಲಸದಿಂದ ಪ್ರಾರಂಭವಾಗಿ ಮುಂದೆ ಡಿಪಿಆರ್ ನ ನಿರ್ಮಾಣ, ನಂತರ ಡಿಪಿಆರ್ ನ ಒಪ್ಪಿಗೆ, ಈ ರಸ್ತೆಯ ಕಾಮಗಾರಿಯಲ್ಲಿ ನಿರ್ಮಾಣ ಆಗಬೇಕಿರುವ ಮೇಜರ್ ಅಂಡರ್ ಪಾಸ್ ಹಾಗೂ ಮೇಜರ್ ಬ್ರಿಡ್ಜ್ಗಳ ಡಿಸೈನ್ಗಳಲ್ಲಾದ ಬದಲಾವಣೆ, ಈ ರಸ್ತೆಯಲ್ಲಿ ಬರುವ ರೈಲ್ವೆ ಓವರ್ ಬ್ರಿಡ್ಜ್ ಡಿಸೈನ್ಗಳ ಒಪ್ಪಿಗೆಯನ್ನು ಸೌತ್ ವೆಸ್ಟರ್ನ್ ರೈಲ್ವೆ ಅವರಿಂದ ಪಡೆಯುವಲ್ಲಿ ಆದ ವಿಳಂಬ, ಈ ತರದ ನಾನಾ ಕಾರಣಗಳಿಂದ ಈ ಕಾಮಗಾರಿಯಲ್ಲಿ ವಿಳಂಬ ಆಗುತ್ತಾ ಬಂದಿದೆ. ಮುಂದೆ ಈ ಪ್ಯಾಕೇಜ್ಗಳ ನಿರ್ಮಾಣ ಕಾರ್ಯ ಪೂರ್ಣವಾದರೆ 288 ಕಿಲೋಮೀಟರ್ ಉದ್ದದ ಸ್ಯಾಟಲೈಟ್ ಟೌನ್ ರಿಂಗ್ ರಸ್ತೆಯಲ್ಲಿ 144 ಕಿಲೋಮೀಟರ್ ಉದ್ದದ ರಸ್ತೆ ಕಾಮಗಾರಿಯು ಪೂರ್ಣವಾದಂತಾಗಿ ಇನ್ನು 144 ಕಿಲೋಮೀಟರ್ ಉದ್ದದ ರಸ್ತೆ ಕಾಮಗಾರಿಯು ಬಾಕಿ ಉಳಿಯುತ್ತದೆ. 2025ರ ಸೆಪ್ಟೆಂಬರ್ ತಿಂಗಳಲ್ಲಿ ಬೆಂಗಳೂರು ಸ್ಯಾಟಲೈಟ್ ಟೌನ್ ರಿಂಗ್ ರಸ್ತೆಯ ಉಳಿದ 144.2 ಕಿಲೋಮೀಟರ್ ಉದ್ದದ 5 ಪ್ಯಾಕೇಜ್ಗಳ ನಿರ್ಮಾಣಕ್ಕೆ ಟೆಂಡರ್ ಅನ್ನು ಕರೆಯಲಾಗಿದೆ. ಒಂದು ನೆಲಮಂಗಲ ತಾಲೂಕಿನ ಓಬಳಾಪುರದಿಂದ ಮಾಗಡಿ ತಾಲೂಕಿನ ಸೋಮಕ್ಕನ ಮಠದವರೆಗೆ 46.3 ಕಿಲೋಮೀಟರ್ ಉದ್ದದ ರಸ್ತೆಯ ನಿರ್ಮಾಣ. 2 ಮಾಗಡಿ ತಾಲೂಕಿನ ಸೋಮಕ್ಕನ ಮಠದಿಂದ ರಾಮನಗರದ ಕುಣಗಲ್ ವರೆಗೆ 32.7 ಕಿಲೋಮೀಟರ್ ಉದ್ದದ ರಸ್ತೆಯ ನಿರ್ಮಾಣ. 3 ರಾಮನಗರ ತಾಲೂಕಿನ ಕುಣಗಲ್ನಿಂದ ಕನಕಪುರ ತಾಲೂಕಿನ ತಟ್ಟೆಕೆರೆವರೆಗೆ 33.6 ಕಿಲೋಮೀಟರ್ ಉದ್ದದ ರಸ್ತೆಯ ನಿರ್ಮಾಣ. 4 ಕನಕಪುರ ತಾಲೂಕಿನ ತಟ್ಟೆಕೆರೆಯಿಂದ ಆನೇಕಲ್ ತಾಲೂಕಿನ ಬಗ್ಗನದೊಡ್ಡಿವರೆಗೆ 8.3 ಕಿಲೋಮೀಟರ್ ಉದ್ದದ ರಸ್ತೆಯ ನಿರ್ಮಾಣ. 5 ಆನೇಕಲ್ ತಾಲೂಕಿನ ಬಗ್ಗನದೊಡ್ಡಿಯಿಂದ ಹೊಸೂರು ತಾಲೂಕಿನ ಮುದುಗನ್ಪಲ್ಲಿವರೆಗೆ 23.2 ಕಿಲೋಮೀಟರ್ ಉದ್ದದ ರಸ್ತೆಯ ನಿರ್ಮಾಣ. ಈ 144.2 ಕಿಲೋಮೀಟರ್ ಉದ್ದದ ರಸ್ತೆಯನ್ನು ಈ 5 ಪ್ಯಾಕೇಜ್ಗಳಲ್ಲಿ ರಸ್ತೆಯ ನಿರ್ಮಾಣಕ್ಕೆ 4,749.7 ಕೋಟಿ ಹಣ ವೆಚ್ಚ ಆಗಬಹುದು ಎಂದು ಅಂದಾಜಿಸಲಾಗಿದ್ದು, ಈ ಪ್ಯಾಕೇಜ್ಗಳಲ್ಲಿ ಪ್ರತಿ ಕಿಲೋಮೀಟರ್ನ ರಸ್ತೆಯ ನಿರ್ಮಾಣಕ್ಕೆ 20 ರಿಂದ 30 ಕೋಟಿವರೆಗೆ ಹಣ ವೆಚ್ಚ ಆಗಲಿದ್ದು,
ಬನ್ನರ್ಘಟ್ಟ ರಿಸರ್ವ್ ಫಾರೆಸ್ಟ್ ನ ಮೇಲೆ ಸಾಗುವ 8.3 ಕಿಲೋಮೀಟರ್ ಉದ್ದದ ಈ ರಸ್ತೆಯ ಪ್ರತಿ ಕಿಲೋಮೀಟರ್ನ ನಿರ್ಮಾಣಕ್ಕೆ 122 ಕೋಟಿ ಹಣ ವೆಚ್ಚ ಆಗುತ್ತಿದೆ. ಈ ಭಾಗದ ರಸ್ತೆಯು ಅರಣ್ಯದ ಮೇಲೆ ಹಾದು ಹೋಗುವುದರಿಂದ ಈ ಭಾಗದ ರಸ್ತೆಯನ್ನು ಪೂರ್ಣವಾಗಿ ಎಲಿವೇಟೆಡ್ ಆಗಿ ನಿರ್ಮಿಸಲಾಗುತ್ತಿದ್ದು ಯಾವುದೇ ಪ್ರಾಣಿ ಪಕ್ಷಿ ಹಾಗೂ ಅರಣ್ಯ ಸಂಕುಲಕ್ಕೆ ಹಾನಿಯಾಗದಂತೆ ಈ ಭಾಗದ ರಸ್ತೆಯನ್ನು ಡಿಸೈನ್ ಮಾಡಲಾಗಿದೆ. ಬೆಂಗಳೂರಿನ ಸ್ಯಾಟಲೈಟ್ ಟೌನ್ ರಿಂಗ್ ರಸ್ತೆಯನ್ನು HAM ಹೈಬ್ರಿಡ್ ಆನ್ಯುಟಿ ಮಾಡೆಲ್ನ ಅಡಿಯಲ್ಲಿ ನಿರ್ಮಿಸಲಾಗುತ್ತಿದ್ದು ಈ ರಸ್ತೆಯ ನಿರ್ಮಾಣಕ್ಕೆ ಆಗುವ ವೆಚ್ಚದಲ್ಲಿ 40% ಹಣವನ್ನು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ನೀಡುತ್ತದೆ ಹಾಗೂ ಉಳಿದ 60 ಭಾಗದ ಹಣವನ್ನು ಈ ರಸ್ತೆ ನಿರ್ಮಾಣ ಮಾಡುತ್ತಿರುವ ಕಂಪನಿ ಒದಗಿಸಬೇಕಾಗುತ್ತದೆ. ಹಾಗೂ ಮುಂದೆ ಒಪ್ಪಂದವಾದ ದಿನದವರೆಗೆ ಈ ರಸ್ತೆಯಲ್ಲಿ ಟೋಲ್ ಪ್ಲಾಜಾಗಳನ್ನು ನಿರ್ಮಿಸಿ ಈ ರಸ್ತೆಯಲ್ಲಿ ಸಾಗುವ ವಾಹನಗಳಿಂದ ಟೋಲ್ ಫೀಸ್ ಅನ್ನು ವಸೂಲಿ ಮಾಡಿಕೊಳ್ಳುವ ಮೂಲಕ ತಮ್ಮ ಅಸಲು ಮತ್ತು ಲಾಭವನ್ನು ಈ ರಸ್ತೆ ನಿರ್ಮಾಣ ಮಾಡುತ್ತಿರುವ ಕಂಪನಿ ಹಿಂದಕ್ಕೆ ಪಡೆಯಬೇಕಾಗುತ್ತದೆ. 2025 ಅಕ್ಟೋಬರ್ 22ಕ್ಕೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಈ 5 ಪ್ಯಾಕೇಜ್ಗಳ ಟೆಂಡರ್ಗಳನ್ನು ಓಪನ್ ಮಾಡಲಿದ್ದು ನಂತರದಲ್ಲಿ ಯಾವ ಕಂಪನಿಗಳು ಈ ಪ್ಯಾಕೇಜ್ಗಳನ್ನು ತಮ್ಮ ಟೆಂಡರ್ನ ಮೂಲಕ ಪಡೆದಿವೆ ಎಂಬುದು ತಿಳಿದು ಬರುತ್ತದೆ. ಮುಂಬರುವ ವರ್ಷಗಳಲ್ಲಿ ಈ ರಸ್ತೆ ನಿರ್ಮಾಣ ಕಾಮಗಾರಿಯು ಪೂರ್ಣವಾಗಿ ಬೆಂಗಳೂರು ಮಹಾನಗರದ ಸುತ್ತಲೂ ಇರುವ ಉಪನಗರಗಳಾದ ದಾಬಸ್ಪೇಟೆ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಸೂಲಿಬೆಲೆ, ಹೊಸಕೋಟೆ, ಸರ್ಜಾಪುರ, ಅತ್ತಿಬೆಲೆ, ಆನೇಕಲ್ಲು, ತಟ್ಟೆಕೆರೆ, ಕನಕಪುರ, ರಾಮನಗರ ಹಾಗೂ ಮಾಗಡಿ ನಗರಗಳಿಗೂ ಸಹಿತ ಸಂಪರ್ಕವನ್ನು ಒದಗಿಸಬಹುದಾದ್ದರಿಂದ ಮುಂದೆ ಹೊಸ ಕೈಗಾರಿಕಾ ಪ್ರದೇಶಗಳು, ಹೊಸ ಬಡಾವಣೆಗಳು ಹಾಗೂ SEZಗಳು ಈ ಉಪನಗರಗಳಲ್ಲಿ ನಿರ್ಮಾಣವಾಗಿ ಬೆಂಗಳೂರು ನಗರದಲ್ಲಿಯೇ ಕೇಂದ್ರೀಕೃತವಾಗಿರುವ ತಂತ್ರಜ್ಞಾನ ಮತ್ತು ಕೈಗಾರಿಕಾ ಉದ್ಯಮಗಳು ಈ ಉಪನಗರಗಳಲ್ಲಿಯೂ ಸಹಿತ ಮುಂದೆ ನೆಲೆಯೂರಬಹುದಾಗಿದೆ. ಈ ಭಾಗಗಳಲ್ಲಿ ಕಡಿಮೆ ಬೆಲೆಯಲ್ಲಿ ಭೂಮಿ ಸಿಗಬಹುದಾದ ಕಾರಣ ತಮ್ಮ ಉದ್ಯಮಗಳನ್ನು ಸ್ಥಾಪಿಸಲು ಹಾಗೂ ತಮ್ಮ ಉದ್ಯಮದಲ್ಲಿ ಕೆಲಸ ಮಾಡುವವರಿಗೆ ವಸತಿ ಸಂಕೀರ್ಣಗಳನ್ನು ಹಾಗೂ ಹೊಸ ವಸತಿ ಬಡಾವಣೆಗಳನ್ನು ನಿರ್ಮಿಸಬಹುದಾಗಿದ್ದು ಬೆಂಗಳೂರು ನಗರಕ್ಕೆ ಮಾತ್ರ ಸೀಮಿತವಾಗಿದ್ದ ವೇಗದ ಅಭಿವೃದ್ಧಿ ಬೆಂಗಳೂರು ನಗರದ ಸುತ್ತಲೂ ಇರುವ ಉಪನಗರಗಳಿಗೂ ತಲುಪಿದಂತಾಗುತ್ತದೆ. ಇದರಿಂದಾಗಿ ಮುಂದೆ ಹೊಸ ಹೂಡಿಕೆಗಳಿಗಾಗಿ ಕೇವಲ ಬೆಂಗಳೂರು ನಗರವನ್ನೇ ಅವಲಂಬಿಸುವುದು ತಗ್ಗುತ್ತದೆ ಹಾಗೂ ಈಗ ಬೆಂಗಳೂರು ನಗರದಲ್ಲಿ ನೆಲೆಸಿರುವ ಉದ್ಯಮಗಳಿಗೂ ಸಹಿತ ಜನಸಂಖ್ಯೆಯ ದಟ್ಟಣೆ, ರಸ್ತೆಯಲ್ಲಿ ವಾಹನಗಳ ದಟ್ಟಣೆ ಹಾಗೂ ನಗರದಲ್ಲಿ ಪರಿಸರದ ಮಾಲಿನ್ಯವು ತಗ್ಗುವುದರಿಂದ ನಮ್ಮ ಬೆಂಗಳೂರು ನಗರಕ್ಕೆ ಮತ್ತೆ ಗಾರ್ಡನ್ ಸಿಟಿ ಆಗಬಹುದಾದ ದಾರಿಯು ತೆರೆದಂತಾಗುತ್ತದೆ. ನಮ್ಮ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ನಮ್ಮ ಬೆಂಗಳೂರು ನಗರಕ್ಕೆ ಬಹಳ ಮುಖ್ಯವಾಗಿರುವ ಈ ಬೆಂಗಳೂರು ಸ್ಯಾಟಲೈಟ್ ಟೌನ್ ರಿಂಗ್ ರಸ್ತೆಯ ನಿರ್ಮಾಣವನ್ನು ಚುರುಕುಗೊಳಿಸಿ ಆದಷ್ಟು ಬೇಗ ಈ ಕಾಮಗಾರಿಯು ಪೂರ್ಣವಾಗುವ ತರದಲ್ಲಿ ನಿಗಾ ವಹಿಸಬೇಕು ಎಂದು ಆಗ್ರಹಿಸುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.